ಅದೇ ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನಾವು ನೀವು ಅಂದ್ಕೊಂಡಾಗೆ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಅದೇ ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನಾವು ನೀವು ಅಂದ್ಕೊಂಡಾಗೆ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಅದೇ ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನಾವು ನೀವು ಅಂದ್ಕೊಂಡಾಗೆ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ
ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಅದೇ ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ, ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ, ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನೀವು ಅಂದ್ಕೊಂಡಾಗೆ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ. ಅದೇ ಈ ಬುರುಡೆ ಷಡ್ಯಂತ್ರ ನಡೆದಿದೆ ಅನ್ನೋದಂತೂ ಪಕ್ಕ. ಆದ್ರೆ ಈ ಬುರುಡೆ ಷಡ್ಯಂತ್ರಕೋರರ ಒಂದೊಂದೇ ಮಸಲತ್ತುಗಳಿದೆಯಲ್ಲ, ಅದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಈ ಬುರುಡೆ ಸೃಷ್ಟಿಯಾಗಿದ್ದಾದ್ರೂ ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸೃಷ್ಟಿಯಾಗಿದ್ದು ಹೇಗೆ, ಎಲ್ಲಿಂದ ಎಲ್ಲಿಗೆ ಬಂತು, ಆನಂತರ ಎಲ್ಲಿಗೆ ಹೋಗಬೇಕು, ಇದೆಲ್ಲದರ ಸೂತ್ರಧಾರರು ಡಿಸೈಡ್ ಮಾಡಿದ್ದು ಹೇಗೆ? ಬುರುಡೆ ಸೂತ್ರಧಾರರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಈ ಇಡೀ ಸೂತ್ರಧಾರಿಗಳಿದಾರಲ್ಲ, ಎಲ್ಲರೂ ಕೂಡ ಸೂತ್ರಧಾರಿಗಳೇ. ಅವರೇ ಸೂತ್ರಧಾರಿಗಳು, ಅವರೇ ಪಾತ್ರಧಾರಿಗಳು. ಅವರ ಹುನ್ನಾರದ ಅತಿ ದೊಡ್ಡ ಸುದ್ದಿ ಸ್ಫೋಟ. ಇದು ಮಸಲತ್ತು ನಡೆದಿರೋ ದೆಹಲಿಯಲ್ಲಿ. ನೀವು ಅಂದ್ಕೊಂಡಾಗೆ ಇಲ್ಲಿ ಅಲ್ಲಿ ಮತ್ತೊಂದು ಕಡೆಯಲ್ಲ, ದೆಹಲಿಯಲ್ಲಿ ನಡೆದಿತ್ತು ಈ ಮಸಲತ್ತು. ದೆಹಲಿಯ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಹುನ್ನಾರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕೀಲರ ಮನೆಯಲ್ಲಿ ಈ ಷಡ್ಯಂತ್ರಕ್ಕೆ ಪ್ಲಾನ್ ನಡೆದಿರಲಿಲ್ಲ. ವಿಚಾರಣೆ ವೇಳೆ ಹುನ್ನಾರದ ಸತ್ಯವನ್ನ ಸೂತ್ರಧಾರ ಬಾಯ್ಬಿಟ್ಟಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಬಿಳಿ ಹಾಳೆಯ ಮೇಲೆ ಈ ಮಸಲತ್ತಿನ ನೀಲ ನಕ್ಷೆ ಸಿದ್ಧವಾಗಿತ್ತು. ವಿಚಾರಣೆ ಹೇಗೆ ಎದುರಿಸಬೇಕು, ಯಾವ ರೀತಿ ಎದುರಿಸಬೇಕು, ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಚಿಂಚು ಪ್ಲಾನ್ ಮಾಡಲಾಗಿತ್ತು. ಯೂಟ್ಯೂಬರ್ ಸೇರಿ ಒಟ್ಟು 7 ಮಂದಿಯಿಂದ ಈ ಕುತಂತ್ರವನ್ನ ಮಾಡಲಾಗಿತ್ತು. ಈ ಮಸಲತ್ತಿನಲ್ಲಿ ಉತ್ತರ ಕರ್ನಾಟಕದ ಓರ್ವನ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಎಸ್ಐಟಿ ಮುಂದೆ ಸತ್ಯವನ್ನ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆರೆದಿಟ್ಟಿದ್ದಾನೆ.